ಅದೆಷ್ಟೋ ಜನರ ಆರಾಧ್ಯ ದೈವ ಸ್ವಾಮಿ ಅಯ್ಯಪ್ಪ. ಪ್ರತಿ ವರ್ಷ ಲಕ್ಷ ಲಕ್ಷ ಭಕ್ತರು ಪಟ್ಟಣಂತಿಟ್ಟ ಟೌನಲ್ಲಿರುವಂತಹ ಶಬರಿಮಲೆ ದೇವಸ್ಥಾನಕ್ಕೆ ಶರಣು ಅಂತ ಮಾಲೆ ಹಾಕ್ಕೊಂಡು ಅಲ್ಲಿಗೆ ಬರ್ತಾರೆ. ಈ ಪಟ್ಟಣಂತಿಟ್ಟ ಟೌನನ್ನು ಪಿಲಿಗ್ರಿಮ್ ಕ್ಯಾಪಿಟಲ್ ಅಂತಾನೂ ಕರೀತಾರೆ. ದೈವಾರಾಧನೆಗೆ ಹೆಸರಾಗಿರುವಂಥ ಇಂಥ ಊರಲ್ಲಿ, ಅದರಲ್ಲೂ ದೇವರ ನಾಡು ಅಂತ ಕರೆಸ್ಕೊಳ್ಳುವಂಥ ಕೇರಳದಲ್ಲಿ ನರಬಲಿಯ ಒಂದು ಪ್ರಕರಣ ಬೆಳಕಿಗೆ ಬಂದರೆ ಇಡೀ ದೇಶವೇ ಕಂಪಿಸುತ್ತೆ. ಅತಿ ಹೆಚ್ಚು ಸಾಕ್ಷರತಾ ಪ್ರಮಾಣ ಹೊಂದಿರುವಂಥ ಈ ರಾಜ್ಯದಲ್ಲೂ ಇಂಥ ಮೂಢರಿದಾರ ಅನ್ನೋ ಪ್ರಶ್ನೆ ಎಲ್ಲರನ್ನೂ ಕಾಡುತ್ತೆ. ಇವತ್ತಿನ ಕಥೆ ಶುರುವಾಗೋದು ಇದೇ ಪಟ್ಟಣಂತಿಟ್ಟ ಜಿಲ್ಲೆಯ ಎಲಂತೂರಲ್ಲಿ. ಲಾಟ್ರಿ ಟಿಕೆಟ್ಸ್ ಮಾರ್ತಾ ಜೀವನ ಸಾಗಿಸ್ತಾ ಇದ್ದ ಪದ್ಮ ಮತ್ತು ರಾಸ್ಲಿನಿಂದ. ಪ್ರತಿದಿನ ಬೆಳಿಗ್ಗೆ ಬೇಗ ಎದ್ದು ಒಂದಷ್ಟು ಲಾಟ್ರಿ ಟಿಕೆಟ್ ಬಂಡಲ್ಗಳನ್ನು ತಗೊಂಡು ರಸ್ತೆ ಬದಿಯಲ್ಲಿ ಬಸ್ ಸ್ಟಾಪ್ಗಳ ಮುಂದೆ, ಹೋಟೆಲ್, ಜ್ಯೂಸ್ ಶಾಪ್ಗಳ ಮುಂದೆ ಲಾಟ್ರಿ ಲಾಟ್ರಿ, ಲಕ್ಕಿ ನಂಬರ್ ಲಾಟ್ರಿ, ಯಾರಿಗೊತ್ತು ಇವತ್ತು ನಿಮ್ಮ ಅದೃಷ್ಟ ಕುಲಾಯಿಸ್ಬೋದು, ಬೇಗ ತಗೊಳ್ಳಿ ಲಾಟ್ರಿ ಲಾಟ್ರಿ ಅಂತ ಕೂಗ್ತಾ ಜನರನ್ನ ಅದೃಷ್ಟ ಪರೀಕ್ಷೆಗೆ ಕರೆಯೋರು. ಬಿಸಿಲಿರಲಿ ಮಳೆ ಇರಲಿ ಯಾರು ಕೇಳಿಸ್ಕೊಳ್ಳಿ ಬಿಡಲಿ, ಇವರ ಕೂಗು ಇವರ ಕೆಲಸ ನಿಲ್ತಾ ಇರಲಿಲ್ಲ. ಒಂದಷ್ಟು ಟಿಕೆಟ್ಸ್ ಎಲ್ಲ ಆದರೆ ಸದ್ಯ ಇವತ್ತು ನಾಳೆ ನನಗೆ ಊಟ ತಿಂಡಿಗೆ ಏನೂ ಪ್ರಾಬ್ಲಮ್ ಇಲ್ಲ ಅಂತ ನೆಮ್ಮದಿಯಿಂದ ಮನೆಗೆ ಹೋಗೋರು. ನಾಳೆ ಬೆಳಿಗ್ಗೆ ಎದ್ದ ಮೇಲೆ ಮತ್ತದೇ ಬಸ್ ಸ್ಟಾಪು, ಮತ್ತದೇ ಕೂಗು, ಹೀಗೆ ಸಾಗ್ತಾ ಇತ್ತು ಇವರ ಜೀವನ. ಇವರಿದ್ದ ಜಾಗದಿಂದ ಸ್ವಲ್ಪ ದೂರದಲ್ಲಿ ಒಂದು ಮನೆ ಇತ್ತು. ಭಾಗವಲ್ ಸಿಂಗ್ ಮತ್ತು ಲೈಲಾ ಅನ್ನೋ ದಂಪತಿ ವಾಸವಾಗಿದ್ದಂಥ ಮನೆ ಅದು. ಭಾಗವಲ್ ಸಿಂಗ್ ಒಬ್ಬ ಟ್ರೆಡಿಷ್ನಲ್ ಹೀಲರ್. ಕಾಲು ನೋವು, ಬೆನ್ನು ನೋವು, ನೆಗಡಿ, ಕೆಮ್ಮು, ಜ್ವರ ಅಂತೆಲ್ಲ ಜನ ಅವನ ಹತ್ರ ಬಂದಾಗ ಒಂದಷ್ಟು ಗಿಡಮೂಲಿಕೆಗಳನ್ನು ಉಪಯೋಗಿಸಿ ಒಂದಷ್ಟು ತಂತ್ರ ಮಂತ್ರ ಹೇಳಿ ಅವ್ರ ಸಮಸ್ಯೆಗೆ ಪರಿಹಾರ ಕೊಡ್ತಾ ಇದ್ದ. ದೊಡ್ಡ ದೊಡ್ಡವರು ಹಾಸ್ಪಿಟಲ್ಗಳು ದುಬಾರಿಯಪ್ಪ, ಅದು ನಮ್ಮಂಥವ್ರಿಗಲ್ಲ ಅನ್ನೋರಿಗೆ ಈ ಭಾಗವಲ್ ಸಿಂಗ್ ಅಂಥವರಿಂದಾನೆ ಒಂದಷ್ಟು ಸಮಾಧಾನ, ಸಾಂತ್ವನ. ನಮ್ಮ ದೇಶದ ಅದೆಷ್ಟೋ ಹಳ್ಳಿ ಊರುಗಳಲ್ಲಿ ಇಂಥ ಹೀಲರ್ಸ್ ಇದ್ದಾರೆ. ಇವರು ಡಾಕ್ಟರ್ಸ್ ಥರ, ಆದರೆ ಡಾಕ್ಟರ್ಸ್ ಅಲ್ಲ. ಭಾಗವಲ್ ಸಿಂಗ್ಗೆ ಆ ಊರಲ್ಲಿ ಒಂದೊಳ್ಳೆ ರೆಪ್ಯುಟೇಷನ್ ಇತ್ತು. ಡಾಕ್ಟರ್ಗಳಿಗೆ ಸಿಗೋ ಮರ್ಯಾದೆ ಕೂಡ ಇತ್ತು. ಕ್ಲಿನಿಕ್ ನಡೆಸೋದ್ರ ಜೊತೆಗೆ ಹೈಕು ಕವಿತೆಗಳನ್ನು ಬರೀತಾ ಇದ್ದ ಈ ಭಾಗವಲ್ ಸಿಂಗ್. ಹೈಕು ಅಂದರೆ ಒಂದು ರೀತಿಯ ಜಾಪನೀಸ್ ಪೊಯಿಟ್ರಿ, 3 ಸಾಲಿನ ಹನಿಗವನಗಳ ಥರ. 2019ರಲ್ಲಿ ಒಂದಿನ ಭಾಗವಲ್ ಸಿಂಗ್ಗೆ ಫೇಸ್ಬುಕ್ಕಲ್ಲಿ ಒಂದು ಫ್ರೆಂಡ್ ರಿಕ್ವೆಸ್ಟ್ ಬರುತ್ತೆ. ಪ್ರೊಫೈಲ್ ಪಿಕ್ಚರಲ್ಲಿ ಒಂದು ಹೂವಿನ ಚಿತ್ರ ಇರುತ್ತೆ. ಆ ಪ್ರೊಫೈಲ್ನ ಹೆಸರು ಶ್ರೀದೇವಿ. ಭಾಗವಲ್ ಸಿಂಗ್ ಫ್ರೆಂಡ್ ರಿಕ್ವೆಸ್ಟ್ನ ಆಕ್ಸೆಪ್ಟ್ ಮಾಡ್ಕೋತಾನೆ. ನೀವು ತುಂಬ ಚೆನ್ನಾಗಿ ಕವಿತೆ ಬರೀತೀರಾ, ನಾನು ನಿಮ್ಮ ಫ್ಯಾನ್ ಅನ್ನೋ ಮೆಸೇಜ್ ಕೂಡ ಬರುತ್ತೆ. ಹೊಗಳಿಕೆಯ ಮಾತಿಂದ ಶುರುವಾದಂಥ ಇವರಿಬ್ಬರ ಸಂಭಾಷಣೆ ರೆಗ್ಯುಲರ್ ಆಗಿ ಮುಂದುವರಿಯುತ್ತೆ. ನಿಧಾನವಾಗಿ ಶ್ರೀದೇವಿ ಭಾಗವಲ್ ಸಿಂಗ್ ಬಗ್ಗೆ ಎಲ್ಲನೂ ತಿಳ್ಕೊತಾಳೆ. ಭಾಗವಲ್ ಸಿಂಗ್ಗೆ ಹಣಕಾಸಿನ ಪರಿಸ್ಥಿತಿ ಅಷ್ಟು ಸರಿ ಇರಲ್ಲ. ಸಾಲದ ಸುಳಿಯಲ್ಲಿ ಸಿಕ್ಕಾಕೊಂಡಿರ್ತಾನೆ. ಹೇಗಾದರೂ ಮಾಡಿ ಈ ಸುಳಿಯಿಂದ ಆಚೆ ಬರಬೇಕು ಅನ್ನೋ ಪ್ರಯತ್ನದಲ್ಲಿ ಕೂಡ ಇರ್ತಾನೆ. ನಿಮಗೆ ಹಣಕಾಸಿನ ತೊಂದರೆ ಇದೆ ಅಂತ ಕೇಳಿ ತುಂಬ ಬೇಜಾರಾಯಿತು. ನಂಗೆ ಗೊತ್ತಿರೋ ಒಬ್ಬರ ತಾಂತ್ರಿಕಿದ್ದಾರೆ, ಅವ್ರ ಹೆಸರು ರಶೀದ್ ಅಂತ, ತುಂಬ ಪವರ್ಫುಲ್ ಅವರು. ಅವ್ರನ್ನ ಒಂದ್ಸಲ ಮೀಟಾಗಿ ನಿಮ್ಮ ಸಮಸ್ಯೆಗೆ ಖಂಡಿತ ಪರಿಹಾರ ಸಿಗುತ್ತೆ ಅಂತ ಹೇಳ್ತಾಳೆ ಆ ಶ್ರೀದೇವಿ. ಇಷ್ಟು ತಿಂಗಳಾದ ಮೇಲೆ ಭಾಗವಲ್ ಸಿಂಗ್ಗೆ ಶ್ರೀದೇವಿ ಜೊತೆ ಒಂದು ಟ್ರಸ್ಟ್ ಬಿಲ್ಡ್ ಆಗಿರುತ್ತೆ. ಸೊ ಅವಳು ಹೇಳಿದ ಹಾಗೆ ಈ ರಶೀದ್ ಅನ್ನೋ ತಾಂತ್ರಿಕನ ಅವರು ಭೇಟಿ ಮಾಡೋಕೆ ಹೋಗ್ತಾರೆ. ರಶೀದ್ನ ಮೀಟ್ ಮಾಡಿದ ಮೇಲಂತೂ ಅವರನ್ನು ಕಂಪ್ಲೀಟಾಗಿ ನಂಬಿಡ್ತಾರೆ. ಅಯ್ಯೋ, ಈ ವ್ಯಕ್ತಿ ನಿಜವಾಗ್ಲೂ ಪವರ್ಫುಲ್ ಅನಿಸುತ್ತೆ, ನನ್ನ ಬಗ್ಗೆ ಎಲ್ಲ ಗೊತ್ತು ಇವರಿಗೆ, ನಮ್ಮ ಮನೇಲಿ ಯಾರ್ಯಾರಿದ್ದಾರೆ, ನನಗೆ ಎಷ್ಟು ಸಾಲ ಇದೆ, ಪ್ರತಿಯೊಂದು ಕರೆಕ್ಟಾಗಿ ಹೇಳ್ತಿದ್ದಾರಲ್ಲ ಅಂತ. ಆ್ಯಕ್ಚುಲಿ ಶ್ರೀದೇವಿಯಾಗಿ ಭಾಗವಲ್ ಸಿಂಗ್ ಜೊತೆ ಚಾಟ್ ಮಾಡ್ತಾ ಇದ್ದಿದ್ದು ಇದೇ ರಶೀದ್. ನಿಜವಾದ ಹೆಸರು ಮೊಹಮ್ಮದ್ ಶಫಿ. ಎರ್ನಾಕುಲಂನ ಕಾಲಾಡಿ ಇವನ ಹುಟ್ಟೂರು. 6ನೇ ಕ್ಲಾಸ್ಗೆ ಸ್ಕೂಲ್ ಬಿಟ್ಟವನು. 16ನೇ ವಯಸ್ಸಿಗೆ ಊರು ಬಿಟ್ಟು ಊರೂರು ಸುತ್ತ ಸಿಕ್ಕಿದ ಕಡೆ ಎಲ್ಲ ಕೆಲಸ ಮಾಡ್ತಾ ಒಂದು ರೀತಿ ಅಲೆಮಾರಿ ಜೀವನ ನಡೆಸ್ತಾ ಇದ್ದ. ಅಟ್ಲೀಸ್ಟ್ ಒಂದು 10 ಪೊಲೀಸ್ ಕೇಸಸ್ ಇವ್ರ ಮೇಲೆ ಇವಾಗಲೇ ಇತ್ತು. ಜೈಲಿಗೆ ಹೋಗ್ತಾ ಇದ್ದ, ಆದರೆ ಬೇಲ್ ಮೇಲೆ ಆಚೆನೂ ಬರ್ತಾ ಇದ್ದ. ನಮ್ಮ ಸಿಸ್ಟಮಲ್ಲಿರುವಂಥ ಲೂಪ್ ಹೋಲ್ಸನ್ನು ಚೆನ್ನಾಗಿ ತಿಳ್ಕೊಂಡಿದ್ದ ಶಫಿ ಮತ್ತೆ ಅದನ್ನು ಎಕ್ಸ್ಪ್ಲಾಯ್ಟ್ ಕೂಡ ಮಾಡ್ತಾ ಇದ್ದ. ಅವನೊಂಥರ ಸೈಕೋ. ಹೆಣ್ಮಕ್ಳಿಗೆ ತೊಂದರೆ ಕೊಡೋದ್ರಲ್ಲಿ ಖುಷಿ ಕಾಣೋ ವಿಕೃತ ಮನಸ್ಸು ಅವನಿಗಿತ್ತು. ಆದರೆ ಭಾಗವಲ್ ಸಿಂಗ್ಗೆ ಇದ್ಯಾವುದು ಗೊತ್ತಿರಲ್ಲ. ಅವನ ಪಾಲಿಗೆ ಶಫಿ ಒಬ್ಬ ಪವರ್ಫುಲ್ ತಾಂತ್ರಿಕ್. ತನ್ನ ಕಷ್ಟಗಳಿಂದ ಮುಕ್ತಿ ಕೊಡೋಕೆ ಅಂತಲೇ ಇವನು ಬಂದಿದ್ದಾನೆ, ಇವನಿಂದ ಮಾತ್ರ ಅದು ಸಾಧ್ಯ ಅಂತ ನಂಬ್ಕೊಂಡಿರ್ತಾನೆ. ಶಫಿ ಇವನ ಮನೆಗೆ ಬಂದು ಹೋಗೋದು ಮಾಡ್ತಿರ್ತಾನೆ. ಸಿಂಗ್ ಹೆಂಡತಿ ಲೈಲಾ ಕೂಡ ಶಫಿನ ಪೂರ್ತಿಯಾಗಿ ನಂಬ್ತಾಳೆ. ಒಂದಿನ ಶಫಿ ಹೇಳ್ತಾನೆ, ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗಬೇಕು ಅಂದರೆ, ನೀವು ಸಾಲದ ಹೊರೆಯಿಂದ ಹೊರಗೆ ಬರಬೇಕು ಅಂದರೆ ನೀವು ದೇವಿನ ಖುಷಿಪಡಿಸ್ಬೇಕು, ಅದಕ್ಕೆ ಒಂದು ನರಬಲಿ ಬೇಕಾಗತ್ತೆ ಅಂತ. ಆ್ಯಂಡ್ ಹಿಯರ್ ಇಸ್ ಅ ಶಾಕಿಂಗ್ ಪಾರ್ಟ್. ಭಾಗವಲ್ ಸಿಂಗ್ ಮತ್ತು ಲೈಲಾ ಇಬ್ಬರೂ ಇದಕ್ಕೆ ಒಪ್ಕೋತಾರೆ. ಜಸ್ಟ್ ಥಿಂಕ್ ಅಬೌಟ್ ಇಟ್. 68 ವರ್ಷದ ಒಬ್ಬ ಎಜುಕೇಟೆಡ್ ಪರ್ಸನ್, ಅದರಲ್ಲೂ ಜನರ ಪ್ರಾಣ ಉಳಿಸೋ ವೈದ್ಯನ ಸ್ಥಾನದಲ್ಲಿರೋನು, ಒಂದು ಪ್ರಾಣ ತೆಗೆಯೋ ಲೆವೆಲ್ಗೆ ಯೋಚನೆ ಮಾಡ್ತಾನೆ. ಈಗ ವಾಪಸ್ ಪದ್ಮ ಮತ್ತು ರಾಸ್ಲಿನ್ ವಿಚಾರಕ್ಕೆ ಬರೋಣ.
49 ವರ್ಷದ ರಾಸ್ಲಿನ್ ಕಲಾಡಿಯಲ್ಲಿ ವಾಸಿಸ್ತಾ ಇರ್ತಾಳೆ. ಗಂಡ ಕುಡಿದು ಬರೋದು, ಹೊಡೆಯೋದು, ಹಿಂಸೆ ಕೊಡೋದು ಹೀಗೆಲ್ಲ ಮಾಡ್ತಾ ಇದ್ದಿದ್ದರಿಂದ ಅವನಿಂದ ಮನನೊಂದು ಇವಳು ತುಂಬ ಮೊದಲೇನೆ ಗಂಡನಿಂದ ದೂರ ಆಗಿರ್ತಾಳೆ. ಸದ್ಯದ ಪರಿಸ್ಥಿತಿಯಲ್ಲಿ ಚಿಕ್ಕ ಪುಟ್ಟ ಕೆಲಸ ಮಾಡ್ತಾ ಇದೆ, ಲಾಟ್ರಿ ಟಿಕೆಟ್ಸ್ ಮಾರ್ತಾ ಹೇಗೋ ಜೀವನ ನಡೆಸ್ತಾ ಇರ್ತಾಳೆ. ಈ ಮೊಹಮ್ಮದ್ ಶಫಿ ಕಣ್ಣು ಈಕೆ ಮೇಲೆ ಬೀಳುತ್ತೆ. ನೋಡಿ, ನಾವೊಂದು ವಿಡಿಯೋ ಶೂಟ್ ಮಾಡ್ತಾ ಇದ್ದೀವಿ, ನೀವು ಅದರಲ್ಲಿ ಭಾಗಿಯಾದರೆ ಸಾಕು, ನಿಮ್ಗೆ 10 ಲಕ್ಷ ಸಿಗುತ್ತೆ ಅಂತ ರಾಸ್ಲಿನ್ನ ನಂಬಿಸ್ತಾನೆ. ಅವರನ್ನು ಒಂದು SUV ಕಾರಲ್ಲಿ ಕೂರಿಸ್ಕೊಂಡು ಭಾಗವಲ್ ಸಿಂಗ್ ಮನೆಗೆ ಕರ್ಕೊಂಡು ಹೋಗ್ತಾನೆ. ಇದಾದ ಮೇಲೆ ಏನು ನಡೀತು ಅನ್ನೋದನ್ನು ಹೇಳೋದಕ್ಕೂ ಬಹಳ ಕಷ್ಟ ಆಗುತ್ತೆ. ಆದರೆ ಕೆಲವು ಮನುಷ್ಯರು, ಆ್ಯಕ್ಚುಲಿ ಇವರನ್ನ ಮನುಷ್ಯರು ಅಂತಲೂ ಕರೆಯೋದಕ್ಕಾಗಲ್ಲ ಬಿಡಿ, ಯಾಕೆಂದರೆ ಇವರು ಮಾಡಿದ್ದು ಅಂಥ ಪೈಶಾಚಿಕ ಕೃತ್ಯ. ಮೊದಲು ರಾಸ್ಲಿನ್ನ ಕಟ್ ಹಾಕ್ತಾರೆ, ಆಮೇಲೆ ಅವಳಿಗೆ ಹೊಡೆದು ಹಿಂಸೆ ಕೊಟ್ಟು ಆಕೆಯ ಬಾಡಿಯನ್ನು ಚಿಕ್ಕ ಚಿಕ್ಕ ತುಂಡುಗಳಾಗಿ ಕತ್ತರಿಸ್ತಾರೆ. ಆ ತುಂಡುಗಳನ್ನು ಬಕೆಟಲ್ಲಿ ತುಂಬಿಸ್ಕೊಂಡು ಅವ್ರ ಮನೆ ಹಿಂದೆ ಗುಂಡಿ ತೋಡಿ ಹೂತಾಕ್ತಾರೆ. ಈ ಮಧ್ಯೆ ರಾಸ್ಲಿನ್ಗೆ ಒಬ್ಬಳು ಮಗಳಿರ್ತಾಳೆ. ಇವಳು ಆ ಸಮಯದಲ್ಲಿ ಉತ್ತರ ಪ್ರದೇಶದಲ್ಲಿ ವಾಸವಾಗಿರ್ತಾಳೆ. ಅಮ್ಮನ ಫೋನ್ ಬರೋದು ನಿಂತು ಹೋದಾಗ ಎಷ್ಟೋ ಸಲ ಕಾಂಟ್ಯಾಕ್ಟ್ ಮಾಡಿದ್ರು ಅಮ್ಮ ಸಿಗದೇ ಹೋದಾಗ ಆಕೆ ಕೇರಳಕ್ಕೆ ಬರ್ತಾಳೆ. ಆಗಸ್ಟ್ 2022ರಲ್ಲಿ ತನ್ನ ತಾಯಿ ಕಾಣೆ ಆಗಿದ್ದಾಳೆ ಅಂತ ಪೊಲೀಸ್ ಹತ್ರ ಕಂಪ್ಲೇಂಟ್ ಕೂಡ ಕೊಡ್ತಾಳೆ. ಪೊಲೀಸ್ ಕಂಪ್ಲೇಂಟ್ ಏನೋ ಬರ್ಸ್ಕೊತಾರೆ, ಬಟ್ ಯಾವ ಇನ್ವೆಸ್ಟಿಗೇಷನ್ ಮಾಡಲ್ಲ, ಏನು ಆ್ಯಕ್ಷನು ತಗೊಳ್ಳಲ್ಲ. ಆ ಕಂಪ್ಲೇಂಟ್ ಒಂದು ಮೂಲೆ ಸೇರ್ಕೊಳ್ಳೋದು. ಇದೇ ಥರ ಆಗುತ್ತೆ ಅಂತ ಶಫಿಗೂ ಚೆನ್ನಾಗಿ ಗೊತ್ತಿರುತ್ತೆ, ಯಾಕೆಂದರೆ ರಾಸ್ಲಿನ್ ಒಬ್ಳು ಫೇಮಸ್ ಪರ್ಸನ್ ಅಲ್ಲ, ರಿಚ್ ಇನ್ಫ್ಲೂಯೆನ್ಷಿಯಲ್ ಪರ್ಸನ್ನು ಅಲ್ಲ. ಲಾಟ್ರಿ ಟಿಕೆಟ್ ಮಾರೋ ಒಬ್ಬ ಒಂಟಿ ಹೆಂಗಸಿನ ಬಗ್ಗೆ ಯಾರು ತಲೆ ಕೆಡಿಸ್ಕೊಡ್ತಾರೆ? ಆಕೆಯ ಆ ಲಾಟ್ರಿ ಟಿಕೆಟ್ ಕೂಗು ನಿಂತಿದ್ದನ್ನು ಯಾರು ನೋಟಿಸ್ ಮಾಡಿರಲ್ಲ. ಶಫಿ 2 ತಿಂಗಳಾದಮೇಲೆ ಮತ್ತೆ ಭಾಗವಲ್ ಸಿಂಗ್ ಮನೆಗೆ ಹೋಗಿ ಹೇಳ್ತಾನೆ, ದೇವಿ ಇನ್ನೂ ಸಂತೃಪ್ತಳಾಗಿಲ್ಲ, ಆಕೆಗೆ ಇನ್ನೊಂದು ಒಲಿ ಬೇಕು, ಆಗಲೇ ನಿಮ್ಮ ಕೆಲಸ ಆಗೋದು ಅಂತ. ಭಾಗವಲ್ ಸಿಂಗ್ ಮತ್ತು ಲೈಲಾ ಈ ಸಲನೂ ಒಪ್ಕೋತಾರೆ. ಅಲ್ಲ, ಒಬ್ಬ ವ್ಯಕ್ತಿಯನ್ನು ಕೊಂದು ಇವರು 3 ಜನ ಏನೂ ಆಗೇ ಇಲ್ಲ ಅನ್ನೋ ಹಾಗೆ ನಾರ್ಮಲ್ ಲೈಫ್ ಲೀಡ್ ಮಾಡ್ತಿರ್ತಾರೆ. ಎಂದಿನಂತೆ ಭಾಗವಲ್ ಸಿಂಗ್ ಕ್ಲಿನಿಕ್ ನಡೆಸ್ತಾ ಇರ್ತಾನೆ, ಲೈಲಾ ಮನೆ ನಡೆಸ್ತಾ ಇರ್ತಾಳೆ, ಮನೆಗೆ ಜನರು ಬಂದು ಹೋಗ್ತಾ ಇರ್ತಾರೆ. ಆದರೆ ಈ ಮನೆ ಹಿಂದೆ ಒಂದು ಹೆಂಗಸಿನ ಹೆಣ ಹೂತು ಹಾಕಿರೋದು ಮಾತ್ರ ಯಾರಿಗೂ ಗೊತ್ತಿಲ್ಲ. ಸೆಪ್ಟೆಂಬರ್ 2022 ಕೊಚ್ಚಿಯ ಏಲಂಕುಲಂನಲ್ಲಿ ಒಂದು ಚಿಕ್ಕ ರೂಮಲ್ಲಿ 52 ವರ್ಷದ ಪದ್ಮ ವಾಸವಾಗಿರ್ತಾಳೆ. ಮೂಲತಃ ತಮಿಳುನಾಡಿನ ಧರ್ಮಪುರಿಯವಳು. 15 ವರ್ಷದ ಹಿಂದೆ ತನ್ನ ಗಂಡನ ಜೊತೆ ಕೊಚ್ಚಿಗೆ ಬಂದು ಸೆಟ್ಲ್ ಆಗಿರ್ತಾಳೆ. ಯಾವುದಾದ್ರೂ ಕನ್ಸ್ಟ್ರಕ್ಷನ್ ಸೈಟ್ ಹತ್ರ ಕೆಲಸ ಸಿಕ್ಕಿದ್ರೆ ಮಾಡೋದು, ಇಲ್ಲ ಅಂದರೆ ಮನೆ ಕೆಲಸ ಮಾಡ್ತಾ ಲಾಟ್ರಿ ಟಿಕೆಟ್ಸ್ ಮಾರ್ತಾ ಅದರಲ್ಲಿ ಬಂದ ದುಡ್ಡಿಂದ ತನ್ನ 2 ಗಂಡು ಮಕ್ಕಳನ್ನು, ಅಂದರೆ ಸೇತು ಮತ್ತು ಸೆಲ್ವರಾಜ್ನ ಕಷ್ಟಪಟ್ಟು ಓದಿಸ್ತಾ ಇರ್ತಾರೆ. ಪದ್ಮ ದಿನ ತನ್ನ ಮಗ ಸೆಲ್ವರಾಜ್ ಜೊತೆ 2 ನಿಮಿಷ ಆದರೂ ಸರಿ ಸ್ವಲ್ಪ ಮಾತಾಡ್ತಾ ಇರ್ತಾಳೆ. ಯಾವಾಗ ಅಮ್ಮನ ಫೋನ್ ಇತ್ತೀಚಿನ ದಿನಗಳಲ್ಲಿ ಬರೋದಿಲ್ವೋ ಆಗ ಅವನೇ ಒಂದು ಫೋನ್ ಮಾಡ್ತಾನೆ. ಎಷ್ಟು ಸಲ ಫೋನ್ ಮಾಡಿದ್ರು ರಿಸೀವ್ ಮಾಡ್ತಾ ಇಲ್ಲ. ಸೆಲ್ವರಾಜ್ಗೆ ಭಯ ಆಗೋಕೆ ಶುರುವಾಗುತ್ತೆ. ಕೊಚ್ಚಿಯಲ್ಲಿರೋ ಅಮ್ಮನ ಸಿಸ್ಟರ್ ಪಳನಿಯಮ್ಮಗೆ ಫೋನ್ ಮಾಡ್ತಾನೆ. ತಕ್ಷಣ ಪಳನಿಯಮ್ಮ ಪದ್ಮವಾಸ ಆಗಿರೋ ಅಂತ ರೂಮ್ ಹತ್ರ ಹೋಗ್ತಾಳೆ. ರೂಮ್ ಬಾಗಿಲು ಹಾಕಿರುತ್ತೆ. ವಿಚಾರಿಸಿದಾಗ ಅವರು ಬೆಳಿಗ್ಗೆ ಹೋದವ್ರು ಇನ್ನೂ ಬಂದಿಲ್ಲ ಅಂತ ಗೊತ್ತಾಗುತ್ತೆ. ಪಳನಿಯಮ್ಮ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೂಡ ಕೊಡ್ತಾಳೆ. ಈ ಸಲನೂ ಪೊಲೀಸ್ನವರು ಮೊದಲು ನೆಗ್ಲೆಕ್ಟ್ ಮಾಡ್ತಾರೆ. ಆದರೆ ಸೆಲ್ವರಾಜ್ ದಿನ ಪೊಲೀಸ್ ಸ್ಟೇಷನ್ ಹತ್ರ ಹೋಗಿ ವಿಚಾರಿಸ್ತಾ ಇದ್ದಿದ್ದರಿಂದ ಕೊನೆಗೂ ಇನ್ವೆಸ್ಟಿಗೇಷನ್ ಶುರು ಮಾಡ್ತಾರೆ. ಪದ್ಮ ಇದ್ದಿದ್ದ ರೂಮ್ ಸುತ್ತಮುತ್ತ ಇರೋ CCTV ಫುಟೇಜ್ ಎಲ್ಲ ತೆಗೆಸ್ತಾರೆ. ಆ ಫುಟೇಜಿಂದ ಪದ್ಮ ಒಂದು SUV ಕಾರಲ್ಲಿ ಕೂತ್ಕೊಂಡು ಹೋಗಿದ್ದು ಗೊತ್ತಾಗುತ್ತೆ. ಶಫಿ ಪದ್ಮಾಗೂ ಕೆಲಸ, ಹಣ ಕೊಡಿಸೋ ನೆಪದಲ್ಲಿ ಅಲ್ಲಿಂದ ಕರ್ಕೊಂಡು ಹೋಗಿರ್ತಾನೆ. CCTV ಫುಟೇಜಲ್ಲಿ ಗಾಡಿ ನಂಬರ್ ಪ್ಲೇಟ್ ಕೂಡ ಕ್ಯಾಪ್ಚರ್ ಆಗಿರುತ್ತೆ. ನಂಬರ್ ಟ್ರೇಸ್ ಮಾಡಿದಾಗ ಮೊಹಮ್ಮದ್ ಶಫಿ ಹೆಸರಲ್ಲಿ ಗಾಡಿ ರಿಜಿಸ್ಟರ್ ಆಗಿರೋದು ಗೊತ್ತಾಗುತ್ತೆ. ಮೊಬೈಲ್ ಟವರ್ ಡೇಟಾ ತೆಗೆಸಿದ ಮೇಲೆ ಅವನು ಸೆಪ್ಟೆಂಬರ್ 26ನೇ ತಾರೀಕು ಅದೇ ಏರಿಯಾದಲ್ಲಿ ಇದ್ದಿದ್ದು ಕನ್ಫರ್ಮ್ ಆಗುತ್ತೆ. ಪೊಲೀಸ್ ಶಫಿನ ತ್ರಿಚೂರಲ್ಲಿ ಹಿಡಿದು ಹಾಕ್ತಾರೆ. ಪೊಲೀಸ್ ಇನ್ವೆಸ್ಟಿಗೇಷನಲ್ಲಿ ಶಫಿ ಏನೂ ಮಾತಾಡದೆ ಸುಮ್ಮನೆ ಇರ್ತಾನೆ, ಯಾವುದಕ್ಕೂ ಉತ್ತರ ಕೊಡ್ತಾ ಇರಲ್ಲ. ಆದರೆ ಯಾವಾಗ ಅವನ ವಿರುದ್ಧ ಸಿಕ್ಕಿರೋ ಸಾಕ್ಷಿಗಳನ್ನು ಒಂದೊಂದಾಗೆ ಅವನ ಮುಂದೆ ಇಡ್ತಾರೋ ಆಗ ಎಲ್ಲ ರಿವೀಲ್ ಮಾಡ್ತಾನೆ. ಇನ್ಫ್ಯಾಕ್ಟ್ ಪೊಲೀಸ್ಗೆ ಗೊತ್ತಿಲ್ಲದೆ ಇರೋ ವಿಚಾರಗಳನ್ನು ಕೂಡ ರಿವೀಲ್ ಮಾಡ್ತಾನೆ. ಪದ್ಮನ ಮುಂಚೆ ಬಲಿಯಾಗಿದ್ದಂಥ ಇನ್ನೊಬ್ಬ ಹೆಂಗಸಿನ ಬಗ್ಗೆನೂ ಹೇಳ್ಕೊಂಡ್ಬಿಡ್ತಾನೆ. ಪೊಲೀಸ್ ಒಂದು ದೊಡ್ಡ ಟೀಮ್ನ ಜೊತೆ ಭಾಗವಲ್ ಸಿಂಗ್ ಮತ್ತು ಲೈಲಾ ಮನೆಗೆ ಬಂದಿಳಿತಾರೆ. ಅವ್ರ ಜೊತೆ 2 ಹೈಲಿ ಟ್ರೈನ್ ಬೆಲ್ಜಿಯನ್ ಮ್ಯಾಲ್ನಾಯ್ಸ್ ನಾಯಿಗಳಿರ್ತವೆ, ಮಾಯಾ ಹಾಗೆ ಮರ್ಫಿ. ಈ ನಾಯಿಗಳ ಸ್ಮೆಲ್ ಡಿಟೆಕ್ಷನ್ ಕೆಪಾಸಿಟಿ ಎಷ್ಟಿರುತ್ತೆ ಅಂದರೆ ಹೂತಾಕಿರೋ ಡೆಡ್ ಬಾಡೀಸ್, ಹ್ಯೂಮನ್ ಬಾಡಿ ಪಾರ್ಟ್ಸನ್ನು ಕೂಡ ಡಿಟೆಕ್ಟ್ ಮಾಡುತ್ತವೆ. ಭಾಗವಲ್ ಸಿಂಗ್ ಮತ್ತು ಲೈಲಾ ವಿಚಾರಣೆ ಶುರುವಾಗುತ್ತೆ. ಅವ್ರ ಮುಖದಲ್ಲಿ ಭಯ, ಆತಂಕ ಎದ್ದು ಕಾಣ್ತಾ ಇರುತ್ತೆ. ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಡೋಕ್ಕೆ ತಡವರಿಸ್ತಾ ಇರ್ತಾರೆ. ಇವರು ನಾರ್ಮಲ್ ಆಗಿಲ್ಲ, ಇಲ್ಲೇನೋ ನಡೆದಿದೆ ಅನ್ನೋದಂತೂ ಪೊಲೀಸರಿಗೆ ಬಹಳ ಬೇಗ ಅರ್ಥ ಆಗ್ಬಿಡುತ್ತೆ. ಹೆಣಗಳನ್ನು ಹೂತಿದ್ದ ಜಾಗವನ್ನು ಅಗದಾಗ
ಅಲ್ಲಿ ಸೇರಿದ್ದ ಪೊಲೀಸ್, ಮೀಡಿಯಾದವರು ಎಲ್ರಿಗೂ ಶಾಕ್. ಅಕ್ಕಪಕ್ಕದ ಮನೆಯವರಿಗಂತೂ ಆ ದೃಶ್ಯವನ್ನು ಅರ್ಗಿಸ್ಕೊಳ್ಳೋದಕ್ಕೂ ಸಾಧ್ಯ ಆಗಲ್ಲ. ತುಂಡು ತುಂಡಾಗಿ ಕತ್ತರಿಸಿದ ಮಾನವ ದೇಹದ ಅಂಗಗಳನ್ನು ಬಕೆಟಲ್ಲಿ ತುಂಬಿಸಿ ಹೂತು ಹಾಕಿರ್ತಾರೆ. ಅಯ್ಯೋ, ನಾವು ಚಿಕಿತ್ಸೆಗೆ ಅಂತ ಬರ್ತಾ ಇದ್ದಿದ್ದು ಇದೇ ಜಾಗಕ್ಕ, ಇದೇ ಡಾಕ್ಟರ್ ಹತ್ರನಾ ಅಂತ ನೆನಪಿಸ್ಕೊಂಡು ಟೆನ್ಷನ್ ಬಿದ್ದೋಗ್ತಾರೆ. ಇನ್ವೆಸ್ಟಿಗೇಷನ್ ಟೈಮಲ್ಲಿ ಒಂದೊಂದೇ ಸತ್ಯ ಬಯಲಾಗುತ್ತೆ. ಪದ್ಮಾ ಮತ್ತು ರಾಸ್ಲಿನ್ಗೆ ಇವರು 3 ಜನ ಕೊಟ್ಟ ಹಿಂಸೆ, ಬಲಾತ್ಕಾರಗಳು ಗೊತ್ತಾಗುತ್ತೆ. ಇದ್ರ ಜೊತೆಗೆ ಮತ್ತೊಂದು ಭಯಾನಕ ವಿಕೃತ ವಿಚಾರ ಕೂಡ ಬೆಳಕಿಗೆ ಬರುತ್ತೆ. ಅದನ್ನು ಕೇಳಿದ್ರೇ ಒಂದು ಕ್ಷಣ ಹೃದಯನೇ ನಿಂತು ಹೋಗುತ್ತೆ. ಮೃತ ಹೆಂಗಸರ ದೇಹದ ಕೆಲವು ಭಾಗಗಳನ್ನು ಇವರು 3 ಜನ ಸೇರಿ ತಿಂದಿರ್ತಾರೆ. ಇಂಥ ಜನರು ಇರ್ತಾರಾ? ಶಫಿ ಅಂತೂ ಒಬ್ಬ ಹ್ಯಾಬಿಚುವಲ್ ಅಫೆಂಡರ್ ಆಗಿದ್ದ. ಅವನ ಮೇಲೆ 10 ಕೇಸ್ಗಳಿದ್ವು. ಆದರೂ ಅದು ಹೇಗೆ ಅವನನ್ನು ಅಷ್ಟು ಸಲೀಸಾಗಿ ಹೊರಗೆ ಬಿಟ್ಟಿದ್ರು? ಅಂಥವನು ಆಚೆ ಇದ್ದಿದ್ದಕ್ಕೆ ಅಲ್ವಾ ಇಂಥ ಕ್ರೈಮ್ಗಳು ನಡೆದಿತ್ತು. ಇನ್ನು ಭಾಗವಲ್ ಸಿಂಗ್ ಮತ್ತು ಲೈಲಾ ಎಜುಕೇಟೆಡ್ ಪೀಪಲ್, ಅದರಲ್ಲೂ ವೈದ್ಯ ವೃತ್ತಿಯಲ್ಲಿದ್ದವರು. ಇಂಥವರು ಹೇಗೆ ಅವನ ಬಲೆಗೆ ಬಿದ್ದರು? ಇನ್ನು ಪೊಲೀಸ್ ವಿಚಾರಕ್ಕೆ ಬರೋಣ. ರಾಸ್ಲಿನ್ ಮಗಳು ಆಕೆ ಕಾಣೆ ಆಗಿದ್ದಾಳೆ ಅಂತ ಕಂಪ್ಲೇಂಟ್ ಕೊಟ್ಟಾಗಲೇ ಅದನ್ನು ಮೂಲೆಗೆ ಬಿಸಾಡದೆ ಸೀರಿಯಸ್ ಆಗಿ ಇನ್ವೆಸ್ಟಿಗೇಷನ್ ಮಾಡಿದ್ರೆ, ಸ್ವಿಫ್ಟ್ ಆಕ್ಷನ್ ತೊಗೊಂಡಿದ್ದಿದ್ರೆ ಬಹುಶಃ ಪದ್ಮಾ ಪ್ರಾಣ ಕಳೆದುಕೊಳ್ಳುವಂಥ ಪ್ರಮೇಯ ಬರ್ತಿರ್ಲಿಲ್ವ ಏನೋ, ಒಂದು ಜೀವ ಆದರೂ ಉಳಿತಿತ್ತೋ ಏನೋ. ಪದ್ಮಾ ತನ್ನ 2 ಮಕ್ಕಳನ್ನ ಕಷ್ಟಪಟ್ಟು ಬೆಳೆಸಿದ್ಲು, ಓದಿಸಿದ್ಲು. ಓದಿ ಅವರು ಒಳ್ಳೆ ಉದ್ಯೋಗಕ್ಕೆ ಪಡ್ಕೋಬೇಕು ಅನ್ನೋದು ಆಕೆ ಕನಸಾಗಿತ್ತು. ಇವತ್ತು ಒಬ್ಬ ಮಗ ಟೀಚರ್ ಆಗಿದ್ದಾನೆ, ಮತ್ತೊಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾನೆ. ತಾಯಿಯ ಕನಸೇನೂ ನನಸಾಗಿದೆ, ಆದರೆ ಅದನ್ನು ನೋಡೋದಕ್ಕೆ ತಾಯಿನೇ ಇಲ್ಲ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೊಂದು ಕಥೆ ಜೊತೆ ಬರ್ತೀನಿ. ನೋಡ್ತಾ ಇರಿ ಸ್ಟೋರೀಸ್ ವಿತ್ ಶೀತಲ್ ಜೆಟ್ಟಿ.